ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಒಂದು ನೇಮಕಾತಿ ಅಧಿಸೂಚನೆ ಮಾಡಲಿಕ್ಕೆ ಎಲ್ಲ ಇಲಾಖೆಗಳಿಗೆ ಒಂದು ಆದೇಶ ಹೊರಡಿಸಿದೆ. ಏನಂತಂದರೆ 56,432 ಸರ್ಕಾರ ಮತ್ತು ಬೋರ್ಡು ನಿಗಮಗಳಲ್ಲಿ ಖಾಲಿರುವಂಥ ಹುದ್ದೆಗಳನ್ನು 1 ತಿಂಗಳೊಳಗಾಗಿ ತುಂಬಲಿಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಅಂತ ಹೊರಡಿಸಿದ್ದಾರೆ. ಅದು ಶೇಕಡ 50% ಮೀಸಲಾತಿ ಒಳಪಟ್ಟು ಮತ್ತು ಒಳ ಮೀಸಲಾತಿ ಮೇಲೆ ಅದನ್ನು ಮಾಡಿ ಅಂತ ಹೇಳಿ ಸರ್ಕಾರ ಆದೇಶಿಸಿದೆ. ಆ ಕಾರಣಕ್ಕಾಗಿ ನಾವು ಈಗ ತಕ್ಷಣವೇ ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಇಲಾಖೆ ಬಂದಿದೆ. ಈಗಾಗಲೇ ನಮಗೆ ಗೊತ್ತಿದೆ ಈ ಬಗ್ಗೆ ರಾಜ್ಯಾದ್ಯಂತ ಕರ್ನಾಟಕ ಜನಸಂಘ ಸಮಿತಿ ಮತ್ತು ಮಾದಿಗ ಸಂಘಟನೆಗಳು ಇನ್ನಿತರ ಮತ್ತು SC/ST ನೌಕರರು ನಮ್ಮ ಅಧೀನ ನೌಕರ ಸಂಘಟನೆಗಳು ಈಗಾಗಲೇ ಎಲ್ಲ ಮಾಡಿದ್ದಾರೆ. ನಾವು ಕೂಡ ಈ ಚಿತ್ರದುರ್ಗದಲ್ಲಿ 10/3/2026 ಒಂದು ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಸಂಬಂಧಪಟ್ಟಂಗೆ ನಾವು ಇವತ್ತು ನಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಇಡೀ ಒಳ ಮೀಸಲಾತಿ ವಿಚಾರ ಒಳ ಮೀಸಲಾತಿ ಕಳೆದ 35 ವರ್ಷದಿಂದ ಹೋರಾಟ ನಡೆಸುತ್ತಿದೆ. ಆದರೆ ಈ ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲ ಪಕ್ಷಗಳು ಏನು ಈ ಕೇಂದ್ರ ಮತ್ತು ರಾಜ್ಯದಲ್ಲಿ ಆಗಿರುವಂಥ ಎಲ್ಲ ಪಕ್ಷಗಳು ಮಾರಿಗೆ ವಂಚಿಸಿವೆ ಅಂತೇಳಿ ನಾನು ಹೇಳ್ತೇನೆ. ಯಾಕಂದರೆ ಅದು ಬಹಳ ನಮಗೆ ಅದಕ್ಕೆ ತಕ್ಕಂಥ ದಾಖಲೆ. ಯಾಕಂದರೆ 1978ನೇ
ಇದು ದಿಂಡಾವರದ TC. ಇಲ್ಲಿ ಯಾವ ಲೈನ್ ಮ್ಯಾನ್ಗಳು ಸಹ ಇಲ್ಲ. ಲೈನ್ ಮ್ಯಾನು ಹೇಳಿ ಕಳಿಸಿದ ಒಬ್ಬ ವ್ಯಕ್ತಿ ಮಾತ್ರ ಇದ್ದಾರೆ. ಬೆಸ್ಕಾಂ ಇಲಾಖೆ ಕೆಟ್ಟು ಅಂಡಾವರಣ ಎದ್ದಿದೆ ಅನ್ನೋಕ್ಕೆ ಇದೊಂದೇ ಸಾಕ್ಷಿ. ಒಬ್ಬ ಲೈನ್ ಮ್ಯಾನು ಮಾತು ಕೇಳಲ್ಲ, ಒಬ್ಬ SO ಮಾತು ಕೇಳಲ್ಲ. ಈ ರೀತಿಯಾಗಿದೆ ಅವಸ್ಥೆ. ನಮ್ಮ ಕೆಲಸಗಳನ್ನ ನಾವೇ ರೈತರುಗಳು ಮಾಡಬೇಕಾಗಿದೆ. ಇದು ಪರಿಸ್ಥಿತಿ. ಏನಪ್ಪ ಏನೋ ಹೇಳಿದೆ? ಯಾರು ಬಂದಿಲ್ಲ ಅಂತ ವಿಡಿಯೋ ಮಾಡಿ ಕೈ ಬಿಡು, ನಾವು ರೈತರೇ ಮಾಡ್ತಾ ಇದ್ವಿ ಕೆಲಸ ಅಂತಂದು. ಹೌದೇನು? ನಾವು ರೈತರೇ ಮಾಡ್ತಾ ಇದ್ವಿ, ಲೈನ್ ಮೇಲೆ ಯಾರು ನಮಗೆ ರೆಫರೆನ್ಸ್ ಮಾಡ್ತಾ ಇಲ್ಲ, ಯಾರು ಬಂದಿಲ್ಲ ಇಲ್ಲಿ. ಲೈನ್ ಮ್ಯಾನು ಹೇಳಿ ಕಳಿಸಿದ ಒಬ್ಬ ಸಾರ್ವಜನಿಕ ವ್ಯಕ್ತಿಯನ್ನು ಬಿಟ್ಟು ಇಲಾಖೆಯಿಂದ ಒಬ್ಬ ಲೈನ್ ಮ್ಯಾನ್ ಬಂದಿಲ್ಲ, SO ಬಂದಿಲ್ಲ, ಯಾರ್ಯಾರೂ ಬಂದಿಲ್ಲ. ಇಲಾಖೆಯಿಂದ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದೈತೆ. TC ಕೊಟ್ಟು ಕಳಿಸಿದರು. ಅದು ನೆನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಲೆಸಿ ಒಂದು ಟೇಬಲ್ನಿಂದ 60 ಟೇಬಲಿಗೆ ಕಳಿಸಿ ಕೊನೆಗೆ ಏನೋ ಕರುಣೆ ತೋರಿಸಿರಂಗೆ ನಾಟಕವಾಡಿ TC ಕೊಟ್ಟಿದ್ದಾರೆ. 10,000 ರೂಪಾಯಿ ಕೊಟ್ಟಿದ್ರೆ ಇವು ಯಾವ ಟೇಬಲ್ಗೂ ಅಲಿಯೋದು ಬೇಕಾಗಲ್ಲ, ನೇರವಾಗಿ TC ಕೊಡ್ತಾರೆ. ಇದು ನಮ್ಮ ಹಿರಿಯೂರು ತಾಲೂಕಿನ ಬೆಸ್ಕಾಂ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ವ್ಯವಸ್ಥೆ. ದುರ್ದೈವ ನಮ್ಮದು. ನಾವು ಹಿರಿಯೂರು ತಾಲೂಕಿನಾಗಿರೋದು. ದೀಪದ ಕೆಳಗೆ ಇದ್ರೂ ದೀಪದ ಕೆಳಗೆ ಇರ್ತಕ್ಕಂತಹ ಜಾಗದಲ್ಲಿ ಬೆಳಕಿಲ್ಲ ಅನ್ನಂಗೆ ನಮ್ಮದೇ ಸಚಿವರಿದ್ರೂ ನಮ್ಮ ಜಾಗದಲ್ಲಿ ಈ ರೀತಿ ಭ್ರಷ್ಟಾಚಾರ ನಡೀತಿರೋದು ನಮ್ಮ ದುರ್ದೈವ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಡೆ ವಂದನೆಗಳು.